ಓಕೆ, ಬೆಂಗಳೂರಿನ ಕರಗದಲ್ಲೂ ಕೂಡ ಆರ್ ಸಿ ಬಿ ಕ್ರೇಜ್ ಸಿಕ್ಕಾಪಟ್ಟೆ ಜೋರಾಗಿದೆ. ಮಳೆಯ ನಡುವೆ ಕರಗ ಅದ್ಭುತವಾಗಿ ಜರುಗಿದ್ದು ಇನ್ನೇನು ಮುಕ್ತಾಯದ ಹಂತಕ್ಕೆ ಬಂದು ನಿಂತಿದೆ. ದೇವಸ್ಥಾನದ ಒಳಗೆ ಹೋಗಬೇಕು. ಆದರೆ ಆರ್ ಸಿ ಬಿ ಮ್ಯಾಚ್ ಬೇರೆ ನಡೀತಾ ಇದೆಯಲ್ಲ, IPL ಮ್ಯಾಚ್ನ ಕ್ರೇಜ್, ಅದರಲ್ಲೂ ಆರ್ ಸಿ ಬಿಯ ಕ್ರೇಜ್ ಅಲ್ಲೂ ಕೂಡ ಜೋರು ನಡೀತಾ ಇದೆ. ತೇರಿಗೆ ಈ ಬಾಳೆಹಣ್ಣನ್ನೆಲ್ಲ ಎಸೆಬೇಕಾದ್ರೆ ಆರ್ ಸಿ ಬಿ ಅಂತ ಬರೆದು ಎಸೆಯೋರು ಎಷ್ಟೋ ಜನ ಇರ್ತಾರೆ. ಹಾಗೆ ಇಲ್ಲೂ ಕೂಡ ಆಗಿದೆ. ಆಮೇಲೆ ಈ ಒಂದು ಕರಗವನ್ನು ಪಂಚಭೂತಗಳಿಗೂ ಕೂಡ ಹೋಲಿಸ್ತಾರೆ. ಅಂದರೆ ಪಾಂಡವರ ಪತ್ನಿಯ ದ್ರೌಪದಿ ಅಲ್ವಾ, ಆಕೆಯ ಉತ್ಸವ ಇದು. ಹಾಗಾಗಿ ಈ ಆಕಾಶ, ಭೂಮಿ, ವಾಯು, ಜಲದ ಸಂಕೇತ ಈ ಒಂದು ಕರಗ ಉತ್ಸವ ಅಂತ ಕೂಡ ಇದಕ್ಕೆ ಪ್ರತೀತಿ ಇದೆ. ಸುಮಾರು 800 ವರ್ಷಗಳಿಂದಲೂ ಕೂಡ ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ ಅನ್ನೋ ಇತಿಹಾಸ. ಆಮೇಲೆ ನಾವು ಈ ಕರಗನ ಹಲವಾರು ಕಡೆ ನೋಡ್ತೀವಿ. ಬೆಂಗಳೂರಿನಲ್ಲಿ ಮಾತ್ರ ಕರಗ ಮಾಡಲ್ಲ, ಬಟ್ ಇಷ್ಟು ವರ್ಷಗಳಿಂದಲೂ ಕೂಡ ಅದೇ ಹಳೆ ವೈಭವವನ್ನು, ಸಂಪ್ರದಾಯವನ್ನು ಎಲ್ಲೂ ಕೂಡ ಮಾಡರ್ನ್ ಟಚ್ ಕೊಡ್ದಲ್ಲೇ ನಡೆಸ್ಕೊಂಡು ಬಂದಿರೋದು ಅಂದರೆ ಬೆಂಗಳೂರಿನ ಕರಗ ಉತ್ಸವ. ಅದು ಬಹಳ ಖುಷಿಯನ್ನು ಕೊಡುತ್ತೆ. ಓಕೆ, ಆರ್ ಸಿ ಬಿ ಅನ್ನೋ ವಾಯ್ಸ್ ಕೇಳಿಸ್ತಾ ಇತ್ತು. ಕ್ರಿಕೆಟ್ ಅದೊಂದು ಮ್ಯಾಚ್ ಇರ್ಬೋದು ಅಷ್ಟೇ, ಬಟ್ ಆರ್ ಸಿ ಬಿ ಅನ್ನೋದು ಇದೆಯಲ್ಲ, ಸೆಂಟಿಮೆಂಟ್, ಭಾವನಾತ್ಮಕತೆ, ಅಲ್ಲೂ ಕೂಡ ಆರ್ ಸಿ ಬಿಯ ಕ್ರೇಜ್ ಸಿಕ್ಕಾಪಟ್ಟೆ ಜೋರಾಗಿ